ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ಚಿತ್ರಕೂಟಕ್ಕೆ ಪ್ರಯಾಣವು ದೋಣಿಯಲ್ಲಿ ಯಮುನಾ ನದಿಯನ್ನು ದಾಟಿ ಆ ದಿನದ ಸಾಯಂಕಾಲವನ್ನು ಯಮುನಾ ವನದಲ್ಲಿಯೇ ಕಳೆದುದು ಎಂಬ 55ನೆಯ ಸರ್ಗಕ್ಕೆ ಸ್ವಾಗತ. ರಾಮ ಲಕ್ಷ್ಮಣರಿಬ್ಬರು ಸೀತೆಯ ಜೊತೆಗೂಡಿಕೊಂಡು ಭರದ್ವಾಜಾಶ್ರಮವನ್ನು ದಾಟಿ ಮುಂದೆ ಯಮುನಾ ನದಿಯನ್ನೂ ಕೂಡ ದಾಟಿ ದಕ್ಷಿಣದಲ್ಲಿರುವ ಚಿತ್ರಕೂಟ ಪರ್ವತದತ್ತ ವನವಾಸದ ಅವಧಿಯಲ್ಲಿ ತಮ್ಮ ಮೊದಲ ಪರ್ಣಕುಟಿಯನ್ನು ನಿರ್ಮಿಸಿಕೊಂಡು ವಾಸಿಸುವ ಸಲುವಾಗಿ ತೆರಳುತ್ತಿರುವರು. ಶತ್ರು ಸಂಹಾರಕರಾದ ಆ ರಾಜಕುಮಾರರಿಬ್ಬರು ಆ ರಾತ್ರಿಯನ್ನು ಭರದ್ವಾಜಾಶ್ರಮದಲ್ಲಿಯೇ ಕಳೆದು ಬೆಳಗಾದ ಮೇಲೆ ಮಹರ್ಷಿಗೆ ನಮಸ್ಕರಿಸಿ ಚಿತ್ರಕೂಟ ಪರ್ವತದ ಕಡೆಗೆ ಪ್ರಯಾಣ ಸನ್ನದ್ಧರಾಗಿದ್ದರು. ಭರದ್ವಾಜ ಮಹರ್ಷಿಯು ಅವರಿಗೆ ಸ್ವಸ್ತ್ಯಯನಗಳನ್ನು ಮಾಡಿ ತಂದೆಯು ಮಕ್ಕಳನ್ನು ದಾರಿಯಲ್ಲಿ ಕಳುಹಿಸುವಂತೆ ಅವರನ್ನು ತಾನು ಹಿಂಬಾಲಿಸಿ ಹೊರಟನು. ಹೀಗೆ ಹೋಗುತ್ತಿರುವಾಗ ಮಹಾ ತೇಜಸ್ವಿಯಾದ ಮಹರ್ಷಿಯು ಸತ್ಯ ಪರಾಕ್ರಮಿಯಾದ ರಾಮನನ್ನು ಕುರಿತು, ಎಲೈ ವತ್ಸನೆ, ನೀವು ಮೊದಲು ಗಂಗಾ ಯಮುನೆಗಳ ಸಂಗಮ ಸ್ಥಳವನ್ನು ಸೇರಿ ಅಲ್ಲಿ ಸ್ವಲ್ಪ ಪಶ್ಚಿಮಾಭಿಮುಖವಾಗಿ ಪ್ರವಹಿಸುತ್ತಿರುವ ಯಮುನಾ ನದಿಯ ದಾರಿಯನ್ನೇ ಹಿಡಿದು ಹೋಗಿರಿ. ಆ ಯಮುನಾ ನದಿಯು ವೇಗವಾಗಿ ಹರಿಯುತ್ತಿರುವುದರಿಂದ ಆ ಸ್ಥಳದಲ್ಲಿ ಬಹುಕಾಲದಿಂದ ಜನಗಳು ಹೋಗಿ ಬಂದು ಬಳಕೆಯಾಗಿರುವ ಭಾಗವನ್ನೇ ನೋಡಿ ಅಲ್ಲಿ ಬಲವಾದ ದೋಣಿಯನ್ನಿಟ್ಟುಕೊಂಡು ಆ ನದಿಯನ್ನು ದಾಟಬೇಕು. ಅದನ್ನು ದಾಟಿದ ಮೇಲೆ ವಿಶೇಷವಾಗಿ ಹಸುರೆಲೆಗಳಿಂದ ತುಂಬಿದ ದೊಡ್ಡದಾದ ಒಂದು ಆಲದ ಮರವು ಕಾಣುವುದು. ಅದರ ಸುತ್ತಲೂ ಅನೇಕ ವೃಕ್ಷಗಳಿರುವವು. ಅದು ಅನೇಕ ಸಿದ್ಧ ಚಾರಣಾದಿಗಳಿಂದ ಸೇವಿಸಲ್ಪಡುತ್ತಿರುವುದು. ಅದಕ್ಕೆ ಶ್ಯಾಮವೆಂದು ಹೆಸರು. ಆ ವೃಕ್ಷವು ಮಹಾ ಮಹಿಮೆಯುಳ್ಳದಾದುದರಿಂದ ಸೀತೆಯು ಅದಕ್ಕೆ ಕೈಮುಗಿದು ತನ್ನ ಕೋರಿಕೆಗಳೆಲ್ಲವನ್ನು ಈಡೇರಿಸುವಂತೆ ಪ್ರಾರ್ಥಿಸಿಕೊಳ್ಳಲಿ. ಒಂದು ವೇಳೆ ಅಲ್ಲಿ ಹೋಗುವುದರೊಳಗಾಗಿ ನಿಮಗೆ ಆಯಾಸವಾದರೆ ಸ್ವಲ್ಪ ಹೊತ್ತು ಅಲ್ಲಿಯೇ ವಿಶ್ರಮಿಸಿಕೊಂಡಿರಬಹುದು. ಸಾಧ್ಯವಾದರೆ ಮುಂದಕ್ಕೂ ಪ್ರಯಾಣ ಮಾಡಬಹುದು. ಅಲ್ಲಿಂದ ಮುಂದೆ ಒಂದು ಹರದಾರಿಯವರೆಗೆ ನೀವು ಪ್ರಯಾಣ ಮಾಡಿದರೆ ಉಪ್ಪಾದ ಒಂದು ಅರಣ್ಯವು ಕಾಣುವುದು. ಅಲ್ಲಿ ಮುತ್ತುಗ, ಬದರಿ ಮುಂತಾದ ಅನೇಕ ವೃಕ್ಷಗಳು ಬೆಳೆದಿರುವವು. ಬಿದಿರು ಮೆಳೆಗಳು ದಟ್ಟವಾಗಿ ತುಂಬಿ ಅತಿ ಮನೋಹರವಾಗಿ ಕಾಣುವವು. ಅದೇ ಚಿತ್ರಕೂಟ ಪರ್ವತಕ್ಕೆ ಹೋಗುವ ದಾರಿಯು. ಆ ದಾರಿಯಲ್ಲಿಯೇ ನಾನು ಅನೇಕಾವರ್ತಿ ಚಿತ್ರಕೂಟಕ್ಕೆ ಹೋಗಿ ಬಂದಿರುವೆನು. ಇದೇ ಸುಖವಾದ ಮಾರ್ಗವು. ಕಲ್ಲು ಮುಳ್ಳುಗಳು ಇಲ್ಲದುದರಿಂದ ನಡೆಯುವುದಕ್ಕೂ ಕಷ್ಟವಾಗಿ ತೋರದು. ಕಾಡು ಗೆಚ್ಚು ಮುಂತಾದ ಅಪಾಯಗಳೊಂದು ಅಲ್ಲಿ ಸಂಭವಿಸುವುದಿಲ್ಲ ಎಂದನು. ಹೀಗೆ ಆ ಭರದ್ವಾಜ ಮಹರ್ಷಿಯು ಚಿತ್ರಕೂಟದ ದಾರಿಯನ್ನು ತಿಳಿಸಿದ ಮೇಲೆ ರಾಮನು ಆತನಿಗೆ ನಮಸ್ಕರಿಸಿ ನಿಮ್ಮ ಆಜ್ಞೆಯಂತೆಯೇ ಆಗಲಿ ಎಂದು ಆತನ ಅನುಮತಿಯನ್ನು ಪಡೆದು ಅವನನ್ನು ಹಿಂತಿರುಗಿಸಿದನು. ಭರದ್ವಾಜನು ಇತ್ತಲಾಗಿ ಆಶ್ರಮಕ್ಕೆ ಹಿಂತಿರುಗಿದೊಡನೆಯೇ ಹತ್ತಲಾಗಿ ಅವರು ಪ್ರಯಾಣ ಮಾಡಿ ಹೋಗುತ್ತಿರುವಾಗ ರಾಮನು ಲಕ್ಷ್ಮಣನನ್ನು ಕುರಿತು, ವತ್ಸ ಲಕ್ಷ್ಮಣ, ಈ ಮಹರ್ಷಿಯ ಸಂಪೂರ್ಣವಾದ ಅಭಿಮಾನಕ್ಕೆ ಪಾತ್ರರಾದ ನಾವೇ ಪುಣ್ಯಶಾಲಿಗಳಲ್ಲವೇ ಎಂದನು. ಹೀಗೆ ರಾಮನು ಲಕ್ಷ್ಮಣನನ್ನು ಕುರಿತು ಹೇಳುತ್ತಿರುವಾಗಲೇ ರಾಮ ಲಕ್ಷ್ಮಣರಿಬ್ಬರು ಪರಸ್ಪರ ಸಲ್ಲಾಪ ಮಾಡುತ್ತಾ ಸೀತೆಯನ್ನು ಮುಂದಿಟ್ಟುಕೊಂಡು ಯಮುನಾ ನದಿಯ ತೀರವನ್ನು ಸೇರಿದರು. ಆ ನದಿಯ ಸಮೀಪಕ್ಕೆ ಬಂದೊಡನೆ ಬಹುವೇಗದಿಂದ ಪ್ರವಹಿಸುತ್ತಿರುವ ಅದನ್ನು ದಾಟುವುದಕ್ಕೆ ಉಪಾಯವೇನೆಂದು ಅವರಿಗೆ ಚಿಂತೆಯು ಹುಟ್ಟಿತು. ಆಮೇಲೆ ಆ ರಾಮಲಕ್ಷ್ಮಣರಿಬ್ಬರು ತಾವಾಗಿಯೇ ಹೊರಟು ಕಾಡಿನಲ್ಲಿ ಅಲ್ಲಲ್ಲಿ ಬಿದ್ದಿದ್ದ ಕಾಷ್ಟ ಸಮೂಹಗಳನ್ನು, ಒಣಗಿದ ಬಿದಿರು ತುಂಡುಗಳನ್ನು ಸಂಗ್ರಹಿಸಿ ತಂದು ಉದ್ದವಾದ ಲಾಮಂಚದ ಬೇರುಗಳಿಂದ ಅವುಗಳನ್ನು ಸೇರಿಸಿ ಕಟ್ಟಿ ಒಂದು ದೊಡ್ಡ ತೆಪ್ಪವನ್ನು ಮಾಡಿದರು. ಆಮೇಲೆ ಲಕ್ಷ್ಮಣನು ಕೆಲವು ನೀರಂಜಿಯ ಮರದ ಕೊಂಬೆಗಳನ್ನು, ನೇರಳೆ ಮರದ ಕೊಂಬೆಗಳನ್ನು ಕಡಿದು ತಂದು ಸೀತೆಗಾಗಿ ಸುಖವಾದ ಒಂದು ಆಸನವನ್ನು ಮಾಡಿಟ್ಟನು. ರಾಮನು ಅಲ್ಲಿ ಸಾಕ್ಷಾತ್ ಲಕ್ಷ್ಮೀದೇವಿಯಂತೆ ಎಣೆಯಿಲ್ಲದ ಸೌಂದರ್ಯವುಳ್ಳವಳಾಗಿ ಪ್ರಕಾಶಿಸುತ್ತಿರುವ ತನ್ನ ಪ್ರಿಯಪತ್ನಿಯಾದ ಸೀತೆಯು ಲಜ್ಜೆಯಿಂದ ತಲೆ ತಗ್ಗಿಸಿ ನಿಂತಿರುವುದನ್ನು ನೋಡಿ ತಾನೇ ಕೈ ಹಿಡಿದು ಕರೆತಂದು ತೆಪ್ಪದ ಮೇಲೆ ಏರಿಸಿದನು.
ಅವಳ ವಸ್ತ್ರಭೂಷಣಗಳೆಲ್ಲವನ್ನು ತಂದು ತಾನೇ ಆಕೆಯ ಪಕ್ಕದಲ್ಲಿ ಇರಿಸಿದನು. ಹಾಗೆಯೇ ತಮ್ಮ ಆಯುಧಗಳನ್ನು, ಗುದ್ದಲಿಯನ್ನು, ಮೇಕೆಯ ಚರ್ಮದಿಂದ ಮಾಡಿದ ಪುಟ್ಟಿಯನ್ನು ಆ ತೆಪ್ಪದಲ್ಲಿ ತಂದಿರಿಸಿದನು. ಮೊದಲು ಸೀತೆಯು ಆ ತೆಪ್ಪವನ್ನೇರುವಾಗ ರಾಮಲಕ್ಷ್ಮಣರಿಬ್ಬರು ಅದನ್ನು ಚಲಿಸದಂತೆ ಕೈಯಿಂದ ಬಲವಾಗಿ ಹಿಡಿದು ನಿಲ್ಲಿಸಿಕೊಂಡು ಆಮೇಲೆ ತಾವು ಏರಿ ನದಿಯನ್ನು ದಾಟಿ ಹೋಗುತ್ತಿದ್ದರು. ಸೀತೆಯು ನದಿಯ ಮಧ್ಯಕ್ಕೆ ಬಂದಾಗ ಆ ನದಿಯನ್ನು ನೋಡಿ, ಎಲೆ ದೇವಿ ಯಮುನೆ, ನಿನಗೆ ಮಂಗಳವಾಗಲಿ. ಈಗ ನಿನ್ನನ್ನು ನಾನು ದಾಟಿ ಹೋಗುವ ಈ ಅಪರಾಧವನ್ನು ಕ್ಷಮಿಸು. ನನ್ನ ಪತಿಯು ವನವಾಸ ವ್ರತವನ್ನು ಮುಗಿಸಿಕೊಂಡು ಸುಖವಾಗಿ ಹಿಂತಿರುಗಿ ಬಂದ ಮೇಲೆ ನಿನ್ನ ಪ್ರೀತ್ಯರ್ಥವಾಗಿ ಸಾವಿರಾರು ಗೋದಾನಗಳನ್ನು ಮಾಡಿ ನಿನಗೆ 100 ಘಟಗಳಲ್ಲಿ ಮದ್ಯವನ್ನು ಅರ್ಪಿಸಿ ಪೂಜಿಸುವೆನು. ರಾಮನು ಇಕ್ಷ್ವಾಕು ವಂಶದ ರಾಜರಿಂದ ರಚಿಸಲ್ಪಟ್ಟ ಅಯೋಧ್ಯಾಪುರಿಗೆ ಹಿಂತಿರುಗಿ ಸುಖವಾಗಿ ಬಂದು ಸೇರುವಂತೆ ಅನುಗ್ರಹಿಸು ಎಂದು ಕೈಮುಗಿದು ಪ್ರಾರ್ಥಿಸಿದಳು. ಎಲ್ಲರೂ ದಕ್ಷಿಣ ತೀರಕ್ಕೆ ಬಂದು ಸೇರಿದರು. ಹೀಗೆ ಸೀತಾರಾಮ ಲಕ್ಷ್ಮಣರು ಮೂವರು ಬಹುವೇಗದಿಂದ ಪ್ರವಹಿಸುವುದಾಗಿಯೂ ವಿಶೇಷವಾದ ಅಲೆಗಳು ಉಳ್ಳದ್ದಾಗಿಯೂ ಬಗೆ ಬಗೆಯ ತೀರ ವೃಕ್ಷಗಳಿಂದ ಕೂಡಿದುದಾಗಿಯೂ ಇರುವ ಆ ಯಮುನಾ ನದಿಯನ್ನು ಪ್ರಯತ್ನದಿಂದ ದಾಟಿ ಬಂದು ದಕ್ಷಿಣ ತೀರದಲ್ಲಿಳಿದು ಆ ತೆಪ್ಪವನ್ನು ಅಲ್ಲಿಯೇ ಬಿಟ್ಟು ಅದರ ತೀರದಲ್ಲಿದ್ದ ವನ ಪ್ರದೇಶದ ಮಾರ್ಗವನ್ನು ಹಿಡಿದು ನಡೆದು ಹೋಗುತ್ತಿದ್ದರು. ಮುಂದೆ ಹಸುರಾದ ಎಲೆಗಳಿಂದ ಕೂಡಿದ ಶ್ಯಾಮವೆಂಬ ಆಲದ ಮರವು ಕಾಣಿಸಿತು. ವೃಕ್ಷ ಸಮೀಪವನ್ನು ಸೇರಿದೊಡನೆ ಸೀತೆಯು, ಎಲೆ ಮಹಾವೃಕ್ಷವೇ, ನಿನಗೆ ವಂದಿಸುವೆನು. ನನ್ನ ಪತಿಯು ವನವಾಸವನ್ನು ಮುಗಿಸಿಕೊಂಡು ಕ್ಷೇಮದಿಂದ ಹಿಂತಿರುಗಿ ಬರುವಂತೆ ಅನುಗ್ರಹಿಸು ಎಂದು ನಾನು ಹಿಂತಿರುಗಿ ಬಂದು ಕೌಸಲ್ಯೆಯನ್ನು ಸುಮಿತ್ರೆಯನ್ನು ನೋಡುವಂತೆ ಅನುಗ್ರಹಿಸು ಎಂದು ಹೇಳುತ್ತಾ ಆ ವೃಕ್ಷವನ್ನು ಪ್ರದಕ್ಷಿಣ ಮಾಡಿದಳು. ಆಗ ರಾಮನು ತನ್ನ ಶ್ರೇಯಸ್ಸಿಗಾಗಿ ಬಾರಿ ಬಾರಿಗೂ ಆ ವೃಕ್ಷವನ್ನು ಕುರಿತು ದೈನ್ಯದಿಂದ ಬೇಡುತ್ತಿರುವ ಸೀತೆಯನ್ನು ನೋಡಿ ಅವಳಿಗೆ ತನ್ನಲ್ಲಿರುವ ಅಸಾಧಾರಣವಾದ ಭಕ್ತಿ ವಿಶೇಷವನ್ನು, ವಿಧೇಯತೆಯನ್ನು ನೋಡಿ ಸಂತೋಷದಿಂದ ಹಿಗ್ಗುತ್ತಾ ಸಮೀಪದಲ್ಲಿದ್ದ ಲಕ್ಷ್ಮಣನನ್ನು ಕುರಿತು, ವತ್ಸ ಲಕ್ಷ್ಮಣ, ಈ ಸೀತೆಯನ್ನು ಕರೆದುಕೊಂಡು ನೀನು ಮುಂದೆ ನಡೆ. ನಾನು ನಿಮ್ಮಿಬ್ಬರಿಗೂ ಬೆಂಗಾವಲಾಗಿ ನಿಮ್ಮ ಹಿಂದೆ ಬರುವೆನು. ಎಲೈ ಪುರುಷ ಶ್ರೇಷ್ಠನೇ, ರಾಜಕುಮಾರಿಯಾದ ಈಕೆಯು ಯಾವ ಯಾವ ಹಣ್ಣುಗಳನ್ನು ಕೇಳುವಳೋ, ಯಾವ ಯಾವ ಪುಷ್ಪಗಳನ್ನು ಅಪೇಕ್ಷಿಸುವಳೋ ಅವುಗಳನ್ನು ಆಗಾಗಲೇ ತಂದಿಡು. ಇವಳ ಮನಸ್ಸಿನಲ್ಲಿ ಯಾವ ಯಾವ ಭಾಗದಲ್ಲಿ ತೃಪ್ತಿಯುಂಟಾಗಬಹುದೋ ಅವೆಲ್ಲವನ್ನೂ ಲೋಪವಿಲ್ಲದೆ ನಡೆಸು ಎಂದನು. ಅದರಂತೆಯೇ ಲಕ್ಷ್ಮಣನು ಮುಂದೆಯೂ ರಾಮನು ಹಿಂದೆಯೂ ಬರುತ್ತಿರಲು 2 ಗಂಡಾನೆಗಳ ನಡುವೆ ಹೋಗುತ್ತಿರುವ ಹೆಣ್ಣಾನೆಯಂತೆ ಅವರಿಬ್ಬರ ನಡುವೆ ಸೀತೆಯು ದಾರಿ ನಡೆಯುತ್ತಿದ್ದಳು. ಅಲ್ಲಿ ಸೀತೆಯು ಅಪೂರ್ವವಾದ ವೃಕ್ಷವನ್ನಾಗಲಿ, ಗಿಡಗಳನ್ನಾಗಲಿ, ಪುಷ್ಪಿತವಾದ ಲತೆಗಳನ್ನಾಗಲಿ ನೋಡಿದಾಗಲೆಲ್ಲ ಅವುಗಳ ವಿಷಯವನ್ನು ಕುರಿತು ರಾಮನನ್ನು ವಿಚಾರಿಸುತ್ತಿರುವಳು. ಹೀಗೆ ವಿಚಾರಿಸುತ್ತಿರುವಾಗಲೇ ಲಕ್ಷ್ಮಣನು ಆ ಸೀತೆಯ ಮನೋಭಿಪ್ರಾಯವನ್ನು ತಿಳಿದು ಅತ್ಯಾತುರದಿಂದ ಹೋಗಿ ಪುಷ್ಪ ಫಲಗಳನ್ನು ತಂದು ಅವಳ ಮುಂದಿಡುವನು. ಆ ಮೂವರು ಹೀಗೆ ಬಹುದೂರದವರೆಗೆ ಆ ಯಮುನಾ ನದಿಯ ತೀರವನ್ನೇ ಹಿಡಿದು ಹೋಗುತ್ತಿದ್ದರು. ಆಗ ಸೀತೆಯು ಅಂದವಾದ ಮಳಲು ದಿಣ್ಣೆಗಳಿಂದಲೂ ಹಂಸ ಸಾರಸಾದಿ ಜಲಚರ ಪಕ್ಷಿಗಳಿಂದಲೂ ತಿಳಿನೀರಿನಿಂದಲೂ ಅತಿ ಮನೋಹರವಾದ ಆ ನದಿಯನ್ನು ನೋಡಿ ಸಂತೋಷದಿಂದ ಮಾರ್ಗಾಯಾಸವನ್ನು ತಿಳಿಯದೆ ಹೋಗುತ್ತಿದ್ದಳು. ಹೀಗೆ ಒಂದು ಹರದಾರಿ ದೂರದವರೆಗೆ ನಡೆದು ಹೋದ ಮೇಲೆ ಅಣ್ಣ ತಮ್ಮಂದಿರಾದ ರಾಮಲಕ್ಷ್ಮಣರಿಬ್ಬರು ಅಲ್ಲಿ ಬೇಟೆಯಾಡಿ ಶಾಸ್ತ್ರೋಚಿತವಾಗಿ ಆಹಾರ ಯೋಗ್ಯವಾದ ಕೆಲವು ಮೃಗಗಳನ್ನು ಹೊಡೆದು ಭೋಜನ ಮಾಡಿದರು. ಅವರು ಎಷ್ಟು ಕಷ್ಟ ದಶೆಯಲ್ಲಿದ್ದರೂ ಮನಸ್ಸಿನಲ್ಲಿ ಉತ್ಸಾಹಗೊಂದದೆ ಉಲ್ಲಾಸದಿಂದಲೇ ಅಲ್ಲಲ್ಲಿ ವಿಹರಿಸುತ್ತಾ ನವಿಲುಗಳ ಕೇಕಾ ಧ್ವನಿಗಳಿಂದಲೂ ಕಾಡಾನೆಗಳಿಂದಲೂ ಕಾಡು ಕಪಿಗಳಿಂದಲೂ ಮನೋಹರವಾದ ಆ ವನ ಪ್ರದೇಶದಲ್ಲಿ ಸಂತೋಷದಿಂದ ಸಂಚರಿಸುತ್ತಿದ್ದರು. ಹಳ್ಳ ತಿಟ್ಟುಗಳಿಲ್ಲದೆ ಸಮವಾದ ಭೂಪ್ರದೇಶದಿಂದ ಕೂಡಿದ ಆ ನದಿ ತೀರದಲ್ಲಿ ಸೀತೆಗೆ ಅಭಿಮತವಾದ ಒಂದು ಸ್ಥಳವನ್ನು ನೋಡಿ ಅಲ್ಲಿಯೇ ವಾಸಸ್ಥಾನವನ್ನು ಮಾಡಿಕೊಂಡರು. ಇಲ್ಲಿಗೆ 55ನೆಯ ಸರ್ಗವು ಸಮಾಪ್ತವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.